ಥೂ ಅಪ್ಪ ಅಮ್ಮ, ನೀವು ಸ್ವಲ್ಪ ಸುಮ್ಮನಿರಿ. ನಾ ಹೇಳ್ತೀನಿ ಎಂತ ಆಯ್ತು ಅಂತ. ಎಂತ ಗೊತ್ತಾನೆ ಅಮ್ಮ, ಅವಳೆ ಕಿತ್ತೋದಳು ಮಾನಸ ಅದಳಲ್ಲ, ಹಾಳು ಬಿದ್ದವಳು. ಬಾಯಿಗೆ ಮಣ್ಣು ಹಾಕ ನೆಗ್ದು ಬಿದ್ದಲ್ಲಿ ಕೈ ಹೋಗ್ತಾಳು ಅವಳು, ನೋಡ್ತಿರ್ಬೇಕಾರೆ. ಯಾರೇ ಅದ? ಎಂತ ಮಾತಾಡ್ತಾ ಇದೀಯಾ? ಬಾಯಿಗೆ ಬಂದಂಗೆ ಹೇಳ್ತಾ ಇದೀಯಾ? ಹಾ, ಯಾರದ? ಮಾನಸ ಅಂದ್ರೆ ಯಾರೇ? ಅವಳಿಗೆ ಮರ್ಯಾದೆ ಕೊಟ್ಟಿದ್ದು ಹೆಚ್ಚಾಗಿದೆ. ಅವಳ ಮಕ ಮುಚ್ಚ ಏನ್ ಬಾರಿ ಗನಂದಾರಿ ಕೆಲಸ ಮಾಡ್ಯಾಳ ಅಂತ ಅವಳಿಗೆ ಮರ್ಯಾದೆ ಕೊಡ್ಲಾ? ಅವಳೇ ಅದಳಲ್ಲ ಅಲ್ಲಿ ಮಂಗಳ, ಊರ್ ಹಾಳಿ, ಅವಳ ಮಗಳು ಮಾನಸ ಮಾರೈತಿ ಅಲ್ಲ. ನೀ ಅವಳನ್ನ ಮರ್ತಿರೋದು ಏನು ಆಶ್ಚರ್ಯ ವಿಷಯ ಏನಲ್ಲ ಬಿಡ. ಅವಳೇನ ರಮ್ಯನ ರಕ್ಷಿತನ ನೆನ್ಪಿಟ್ಕೊಳಕ್ಕೆ? ಓ, ಮಂಗಳನ್ ಮಗಳು ಮಾನಸನ ಅಲ್ಲ. ಈಗ ಅದಕ್ಕೆ ಅಂತ ಬೈತಾ ಇದೀಯಾ ಅಂತ? ಹೌದು ಮಾರೈತಿ, ಅದೆಂತ ಮಾಡಕ್ ಬಂತೆ ನಿಂಗೆ? ಅದ್ರ ಪಡಿಗೆ ಅದು ಗಂಡನ ಮನೇಲಿ ಮದುವೆ ಹಾಕೊಂಡು ಹೋಗಿದೆ, ಅದೆಂತ ಮಾಡಕ್ ಹೋತ್ ನಿಂಗೆ? ಅವಳು ಉರ್ದಿದ್ದು ಹೆಚ್ಚಾತ ಅವಳಿಗೆ. ನಾನು ಮತ್ತೆ ನನ್ನ ಫ್ರೆಂಡ್ ವಿಜಿತಾ ಇದ್ದಾಳಲ್ಲ, ನಾವಿಬ್ರು ಅಲ್ಲಿ ಬಸ್ಸಿಗೆ ಕಾಯ್ತಾ ನಿಂತಿದ್ವಿ ಕಣೆ ಅಮ್ಮ. ಅದು ಅಲ್ಲಿಂದ ಬಂತು. ಅಯ್ಯೋ, ಅದ್ರ ಬಟ್ಟೆ ಬರೀ, ಅದ್ರ ಸ್ಟೈಲು ವೇಷ ಭೂಷಣ ನೋಡ್ಬೇಕಿತ್ತು ನೀನು. ಟಕ ಟಿಕ ಅಂತ ಬಂತು ಹೀಲ್ ಚಪ್ಪಲಿ ಹಾಕೊಂಡು. ನಾನು ಹಿಂಗೆ ನೋಡಿದೆ, ಗೊತ್ತಾಯ್ತು. ನೋಡಿದ್ರು ನೋಡಿದಂಗೆ ಸುಮ್ಮನೆ ನಿಂತೆ. ಯಾಕಂದ್ರೆ ಅದು ಒಂದೊಂದ್ಸಲ ಮಾತಾಡ್ಸಲ್ಲ ಕಣೆ ಅಮ್ಮ. ಒಂದೊಂದ್ಸಲ ಬಸ್ಸಲ್ಲಿ ಸಿಗ್ತದೆ, ಅಲ್ಲಿ ತೀರ್ಥಹಳ್ಳಿ ಹತ್ರ ಹೊತ್ಕೋತದೆ, ಅಲ್ಲಿ ತೀರ್ಥಹಳ್ಳಿ ಪ್ಯಾಟೆ ಇಳ್ಕೋತದೆ. ಒಂದೇ ಸ್ಟಾಪಲ್ಲಿ ಇಳ್ಕೊಳದ. ಹಂಗಾಗಿ ಮತ್ತೆ ನಾ ಮಾತಾಡ್ಸೋಕೆ ಹೋಗ್ಲ, ಅದು ಒಂದೊಂದ್ಸಲ ಮಾತು ಆಡಲ್ಲ. ಮತ್ತು ಸುಮ್ಮನೆ ನಾ ಮಾತಾಡಿಸಿ ಅಂತ ಶೇಪೌಟ್ ಮಾಡ್ಕೋಬೇಕು ಅಂತ ಸುಮ್ಮನೆ ನಿಂತಿದ್ದೆ. ಅದು ನೋಡಿದ್ರೆ ಈ ವಿದಿತ ಅದೆಯಲ್ಲ, ವಿದಿತನ ಎಂಥದ ನೆಂಟ್ರಂತೆ ಅದ್ರ ಗಂಡ. ಅಯ್ಯೋ, ಅದು ಬರೋಕ್ಕೂ ಹೊತ್ತಿಗೆ ಅಂತ ಮಾಡಿದ್ದು ನೋಡ್ಬೇಕು, ಕೈಯೆಲ್ಲ ಹಿಡ್ಕೊಂಡು. ನಂಗಂತೂ ಸಿಟ್ಟು ಬಂದು ಸಾಯ್ನಾರೆ. ನಾನು ಅವಾಗ ಅದಷ್ಟು ಮಾತಾಡ್ಸ್ದೆ, ನಾನೇ ಮಾತಾಡ್ಸ್ತಿದ್ರೆ ಎಂತ ಆಗ್ತದೆ ಅಂತ ನಗಾಡ್ದೆ. ಅವಳು ನಗಾಡೋದ್ಲು. ಅದು ಹೆಂಗೆ ನಗಾಡ್ಲು, ಬೇಡ ಹಿಂಗಂತ ನಗಾಡೋದ್ಲು. ನೀನು ಅಜ್ಜಿನ ಬಡಿಯ ಅಂದ್ಕೊಂಡು ಸುಮ್ಮನೆ ಅದೇ ನಾನು. ಆಮೇಲೆ ಅವು ಎರಡೇ ಮಾತಾಡ್ತಿದ್ವು. ಅದರಲ್ಲೂ ಅದೇನು ಓವರ್ ಆ್ಯಕ್ಟಿಂಗ್ ಮಾಡ್ತಿತ್ತು. ಇದೆಂಥದ್ದು ಅದಕ್ಕೆ ಅಂತ ಕೇಳ್ತಿತ್ತು. ಅದಕ್ಕೆ ಅಂಥದ್ದು ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಾ ಇದೆಯಂತಪ್ಪ. ಅದು ಏನು ಮಾಡ್ತದೋ ಅದ್ರ ಮಖ ಅಲ್ಲ. ಅದು ಯಾರು ಏನಾರು ಮಾಡ್ಕೊಂಡ್ಲಿ, ನಿಂಗೇನು ಬಂದದೆ ಪುಟ್ಟಕ್ಕ? ನಿಂಗೆ ಹೇಳ, ನಾನು ಪರೀಕ್ಷೆ ಬೇರೆ ಹತ್ತಿರ ಬರ್ತಾ ಇದೆ, ಓದ್ಕೋಬೇಕು. ನಿಂಗೆ ಬುದ್ಧಿ ಭಾಷೆ ಅದೆಯೇ ಇಲ್ಲ ಹೇಳ. ಅದು ಬ್ಯೂಟಿ ಪಾರ್ಲರ್ ಮಾಡಾರು ಮಾಡ್ಕೊಂಡ್ಲಿ, ಎಂಥದಾರು ಮಾಡ್ಕೊಂಡ್ಲಿ, ನೀನು ಪಾಡಿ ನೀ ಬಸ್ ಹತ್ಕೊ ಬರ್ಬೇಕು ತಾನೆ ಅಮ್ಮ. ಈಗ ನಂಗೆ ಸುಮ್ಮನೆ ಸಿಟ್ಟು ಹತ್ತಿಸ್ಬೇಡ. ನನಗೂ ಏನು ಅದ್ರ ಹತ್ರ ಮಾತಾಡ್ತಾನೆ ಇಲ್ಲಕ್ಕೆ ಇಂಟ್ರೆಸ್ಟ್ ಇಲ್ಲ. ಕೇಳಿಲ್ಲ ಅದ್ರ ಹತ್ರ ಹಿಂಗೆ ಮಾತಾಡ್ತಾ ಇದು ಅದು ಇದು ವಿದಿತ ಮಾತಾಡ್ತಿದ್ದ. ಅಷ್ಟೊತ್ತಿಗೆ ಬಸ್ ಬಂತು. ಬಸ್ ಬಂದರೆ ಇದು ತಡೀರೆ, ಇದು ಹೋಗಲ್ಲ, ಅಲ್ಲಿ ನಮ್ಮ ಮನೆ ಹತ್ರ ಸ್ಟಾಪ್ ಕೊಡಲ್ಲ, ಇನ್ನೊಂದು ಬಸ್ಸಿಗೆ ಹೋಗೋಣ, ನಾನು ಒಬ್ಬಳೇ ನಿಂತ್ಕೋಬೇಕು, ಪ್ಲೀಸ್ ಅಂತ. ಅದು ಒಂದು ಸ್ಟಾಪ್ ಆದಮೇಲೆ ಇಳ್ಕೊಳ್ಳೋದಾಯ್ತ. ಅದಕ್ಕೆ ಅದ್ರದ್ದು ಓವರ್ ಆ್ಯಕ್ಟಿಂಗು. ಸರಿ, ಇನ್ನೇನು ಸಾಯ್ಲಿ, ಇನ್ನೇನು ಇನ್ನೊಂದು 10 ನಿಮಿಷ ಬರ್ತದಲ್ಲ ಅಂತ ನಾನು ಹ್ಞೂ ಅಂತ ನಿಂತೆ ಕಣೆ. ಇದ್ರದ್ದು ಏನು ಗೊತ್ತಾ ಪ್ಲ್ಯಾನ್? ಇತ್ತಂದದಂತೆ, ಎಂತ ಒಣಮೀನು ತಂದದಂತೆ, ಬ್ಯಾಗಿಂದ ತೆಗಿತಾ ಇದೆ. ಆದರೆ ಅಮ್ಮನ ಮನೆಗೆ ಕಳಿಸ್ಬೇಕಂತೆ. ನಾ ಬೇರೆ ಸಿಕ್ಬಿಟ್ನಾ, ಅದು ಖುಷಿ ಆಯ್ತು. ಅದ್ರ ಅಮ್ಮ ಬಸ್ಸಿಗೆ ಕಳಿಸೋ ಅಂದಿದ್ರಂತೆ. ಅದಕ್ಕೆ ಈಗ ನಾನೇ ಸಿಕ್ಕದ್ನಾ, ಒಂಚೂರು ತಗೋಕೊಡ. ಅದು ನನಗೆ ಪ್ರೇರಣಾ ಅನ್ನತ್ ಕಣಮ್ಮ, ಪುಟಕ್ಕನೂ ಅನ್ನಲ್ಲ. ಪ್ರೇರಣಾ ನಮ್ಮ ಅಮ್ಮಗೆ ತೊಗೊಂಡೋಗಿ ಕೊಡ್ತೀಯಾ ಅಂತು. ನಂಗೆ ಸಿಟ್ಟು ಬಂತು. ಇಲ್ಲ, ನಂಗೆ ಆಗಲ್ಲ, ಅದು ಒಣ್ಮೀನು ಜಂಬತ್ತದೆ ಅಂದೆ. ಆಮೇಲೆ ನೀನೆಂತ ಮರೆತಿ ತಿನ್ನೋಳ ಹಿಂಗೆ ಹೇಳ್ತಾ ಇದೀಯ, ಸುಮ್ಮನೆ ಹಿಡ್ಕೋ ಹೋಗಿ ಮರೆತಿ ಅಂತ. ಆಮೇಲೆ ನನ್ನ ಫ್ರೆಂಡು ಮತ್ತೆ ತಗೋಗೆ ಪಾಪ ಕಣೆ, ನಮ್ಮ ಅದಕ್ಕೆ ಹಾಗೆ ಹಿಂಗೆ ಅಂತ. ಮತ್ತು ಸಾಯ್ಲಿ ಬಿಡು ಅಂತ ಸರಿ ಅಂತ ಇಸ್ಕೊಂಡೆ ಕಣೆ ಅಮ್ಮ. ಇಸ್ಕೊಳಕ್ಕೂ ಎಂತ ಅಂತದ್ದು ಗೊತ್ತಾ ನಮ್ಮ. ಆಮೇಲೆ ನಾನು ಇಸ್ಕೊಳಕ್ಕೂ ನಾನೆಂತ ಕೇಳಿದೆ ಅಂದರೆ, ನಾ ಬಸ್ ಇಳಿಯೋಕ್ಕೂ ನೀವು ಅಮ್ಮಗೆ ಅಲ್ಲಿ ಬಂದಿದ್ರೆ ತಗೋ ಕೊಡ್ತೀನಿ, ಇಲ್ಲಾಂದರೆ ನಾನು ತಗೊಂಡು ಹೋಗೋಕೆ ಹೇಳ್ತೀನಿ, ಅಂದರೆ ಕೊಡ್ತೀನಿ ನಿಮ್ಮ ಅಮ್ಮನ ಕೈಯಲ್ಲಿ, ತಗೋ ಹೋಗ್ಲಿ ಅವರು. ಮತ್ತೆಲ್ಲರೂ ನಾನಲ್ಲಿ ನಮ್ಮ ಊರು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾನಿಲ್ಲ ಅಲ್ಲ, ಕತ್ಲೆ ಆಗ್ತದೆ ನಮ್ಮ ಮನೆಗೆ ಹೋಗೋಕ್ಕೆ, ಅಲ್ಲಿ ನಂಗೆ ಭಯನೂ ಆಗ್ತದೆ. ಹಾಗಾಗಿ ನಮ್ಮ ಮನೆಗೆ ಹೋಗಿರ್ತೀನಿ, ನಮ್ಮ ಮನೆಗೆ ಬಂದು ನಿಮ್ಮ ಅಪ್ಪಗ ಅಮ್ಮಗ ಯಾರಿಗಾರು ತಗೊಂಡು ಹೋಗೋಕೆ ಹೇಳಿ ಅಂತ ಅಂದೆ. ಇದೇನಂತದ್ದು ಗೊತ್ತಾ? ಎಂಥದೆ ನೀನು, ಬಸ್ಸಿಂದ ಅಲ್ಲಿ ನಮ್ಮನೆಗೆ ಎಷ್ಟು ದೂರನೇ, ಒಂಚೂರು ತಗೋ ಕೊಡು ಅಂತು. ನಂಗೆ ನೋಡು ಸಿಟ್ಟು ಬಂದು ನಾನಂದೆ, ಇಲ್ಲಪ್ಪ ನಾನು ತಗೊಂಡ್ಗಿಗೊಂಡೆಲ್ಲ ಹೋಗೋಕ್ಕಾಗಲ್ಲ ನಿಮ್ಮ ಮನೆಗೆ, ಅದು ನಾನೊಬ್ಳೆ, ಇಲ್ಲ ನಿಮ್ಮ ಅಮ್ಮಗೆ ಬರೋಕ್ಕೆ ಹೇಳಿ, ಇಲ್ಲ ನಮ್ಮ ಮನೆಗೆ ಬರೋಕ್ಕೆ ಹೇಳಿ ಅಂತ ಅಂದೆ. ಒಂದು ಅವರಮ್ಮ ಬಸ್ ಸ್ಟ್ಯಾಂಡಿಗೆ ಬರಬೇಕು, ಇಲ್ಲ ಅಂದರೆ
ಬಸ್ ಸ್ಟ್ಯಾಂಡಿಗೆ ಬರೋಕ್ಕಾಗಲ್ಲ ಅಂತ ನಾ ಮನೇಲಿ ತಂದು ಇಟ್ಕೊಂಡಿರ್ತೀನಿ. ಅವರು ಯಾರನ್ನಾರು ಅವ್ರ ಗಂಡನ ಇಲ್ಲ ಅವರೇ ಬಂದು ತಗೋ ಹೋಗ್ಬೇಕು. ನಾವು ತಗೋ ಕೊಡೋದು ಅಂದರೆ ಆಮೇಲೆ ನಾನಂದೆ ಇಲ್ಲ ಆಗೋದೇ ಇಲ್ಲ, ನಿಮ್ಮ ಅಪ್ಪಗೋ ಅಮ್ಮಗೋ ಯಾರಿಗಾರು ಬಂದು ನಮ್ಮನೆಗೆ ತಗೋ ಕೊಡೋಕ್ಕೆ ಹೇಳಿ, ನಾನಂತೂ ಹೋಗಿ ಕೊಡಲ್ಲ ಅಂದೆ. ಫಸ್ಟಿಗೆ ಇಲ್ಲ ಕೊಡು ಏನಾಗಲ್ಲ ಕೊಡು ಅನ್ನೋಕೆ ಶುರು ಮಾಡ್ತು. ಆಮೇಲೆ ನಾನಿಲ್ಲ ಆಗೋದೇ ಇಲ್ಲ ಅಂತ ಅಂದೆ. ಅದಕ್ಕೆ ಅಂತ ಅಂತದ್ ಗೊತ್ತಾ, ನಿಂಗೆ ಯಾವನ್ ಜೊತೆನಾರು ಓಡೋಗಕ್ಕಾಗ್ತದೆ, ನಮ್ಮನೆಗೆ ಹೋಗಿ ಒಂದು ಒಣ್ಮೀನು ಕೊಡೋಕ್ಕಾಗಲ್ಲನೋ ಅಂತದಮ್ಮ. ಎಷ್ಟು ಸಿಟ್ಟು ಬಂದು ಗೊತ್ತಾ. ಅಲ್ಲ ಅದ್ರ ದಿಮಾಕ್ ಎಷ್ಟಿರ್ಬೋದು ಅಂತ. ಕೊನೆಗೆ ಎಂತ ಮಾಡಿದೆ? ಕೊನೆಗೆ ಅಂತ ಕೈಯಲ್ಲಿ ಇಸ್ಕೊಂಡಿದ್ದು ಹಂಗೆ ನೆಲಕ್ಕೆ ಜಪ್ತಿ ಸೀದಾ ಬರಕ್ಕೆ ಹಾಕೊಂಡೆ. ಅಷ್ಟೊತ್ತಿಗೆ ಬಸ್ ಬಂತು, ಹೊತ್ಕೊ ಬಂದೆ. ಸಿಟ್ಟು ಬಂದು ಸಾಯ್ನಾರೆ ನೋಡಿ ನಾನು. ಅವು ಮಾಡಿದ್ದೆ ಬೇರೆಯವ್ರಿಗೆ ಹೇಳೋದು, ಏನಾರು ಮಾಡ್ಕೊಂಡು ಸಾಯ್ಲೆ ಬಿಡು. ಆಮೇಲೆ ಅದಕ್ಕೆ ಹೇಳೋದು ಪುಟಕ್ಕ, ಎಷ್ಟು ಗನಾಗಿದ್ರ ಈ ಜನಗಳು ಏನಾರು ಒಂದು ತಪ್ಪು ಮಾಡಲಿ ಅಂತ ಕಾಯ್ತಿರ್ತಾರೆ. ಅದಕ್ಕೆ ನಾವೇನೇ ಮಾಡೋದಾದ್ರೆ ಯೋಚನೆ ಮಾಡಬೇಕು. ಹೂನೇ ಮರೆತಿ, ನನಗೆ ಈಗೆಲ್ಲ ಅರ್ಥ ಆಗಿದೆ. ಹೊಸವಾಗಿ ಸಾಯ್ತಾ ಇದ್ದೀನಿ, ಏನಾರು ಒಂಚೂರು ತಿನ್ನಕ್ಕಿದ್ರೆ ಕೊಡೆ ಅಮ್ಮ, ಕೈಕಾಲು ತೊಳ್ಕೊ ಬರ್ತೀನಿ. ಹೂನೇ ಮರೆತಿ ಬಾ, ಕೊಡ್ತೀನಿ. ನಿನ್ನ ಅಪ್ಪನೂ ಹಸು ಹಸು ಅಂತ ಇದ್ದಾರೆ. ಎಂತ ಕೊಡ್ದೆ ಅಮ್ಮ? ಬೆಳಿಗ್ಗೆನೂ ಕೊಡ್ಬು, ಮಧ್ಯಾಹ್ನ ಬಾಕ್ಸಿಗೂ ಕೊಡ್ಬು, ಈಗಲೂ ಕೊಡ್ಬು. ಅದು ಎಂಥದೇ? ಎಂಥದಾರು ಬೇರೆ ತಿಂಡಿ ಮಾಡಿಕೊಡೆ. ಏನು ಬತ್ತ ಬಾಲೆ ಆತ ಅದೆಯೇನೆ ಪುಟ್ಟಕ್ಕ ನೀನು. ಸರಿ ಬಾ, ಎಂಥದಾರು ಅವಲಕ್ಕಿ ಕಲ್ಸೋದಾರು ಕಲಿಸ್ತೀನಿ ಬಾ.